ಇವತ್ತಿನ ಈ ವಿಡಿಯೋದಲ್ಲಿ ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ 100% 3 ಮಾರ್ಕ್ಸ್ಗೆ ಕೇಳುವಂತ ಒಂದು ಟಾಪಿಕ್ ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಐ ವೆಲ್ಕಮ್ ಈಚ್ ಅಂಡ್ ಎವ್ರಿವನ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್. ಸೊ ನಾನು ಮಾಡ್ತಿರುವಂತ ಎಕ್ಸಾಮ್ ಎನ್ಹಾನ್ಸರ್ ಸೀರೀಸ್ ನ ಮಿಸ್ ಮಾಡದೆ ಎಲ್ಲ ಸೀರೀಸ್ ನ ನೀವು ನೋಡ್ತಾ ಬಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಸೈನ್ಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ವಿತೌಟ್ ಡಿಲೇಯಿಂಗ್ ಐ ಆಮ್ ಕಂಟಿನ್ಯೂಯಿಂಗ್. ಸೊ ಯಾವ್ದು ಒಂದು ಟಾಪಿಕ್ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ ಈಸ್ ಟ್ರೆಂಡ್ಸ್ ಇನ್ ಪೀರಿಯಾಡಿಕ್ ಟೇಬಲ್. ಓಕೆ, ಸೊ ಈಗ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ಈ ಲೆಸನ್ ಇಂದ 3 ಮಾರ್ಕ್ಸ್ಗೆ ಟ್ರೆಂಡ್ಸ್ ರಿಲೇಟೆಡ್ 100% ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಎವ್ರಿ ಟೈಮ್ ನೀವು ಬೋರ್ಡ್ ಪೇಪರ್ ಅಲ್ಲಿ ನೋಡಿದ್ರೆ ಎವ್ರಿ ಟೈಮ್ ಕೂಡ 3 ಮಾರ್ಕ್ಸ್ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಸೊ ಟೋಟಲ್ ವೇಟೇಜ್ ಬಂದು ಈ ಲೆಸನ್ಗೆ ಮಿನಿಮಮ್ 4 ಮಾರ್ಕ್ಸ್, ಮ್ಯಾಕ್ಸಿಮಮ್ 5 ಮಾರ್ಕ್ಸ್. ಓಕೆ, ಮಿನಿಮಮ್ 4 ಮಾರ್ಕ್, ಮ್ಯಾಕ್ಸಿಮಮ್ 5 ಮಾರ್ಕ್ ಈ ಒಂದು ಲೆಸನ್ ನ ಟೋಟಲ್ ವೇಟೇಜ್. ಔಟ್ ಆಫ್ ವಿಚ್ 3 ಮಾರ್ಕ್ಸ್ ನ ಒಂದು ಪ್ರಶ್ನೆ ಟ್ರೆಂಡ್ಸ್ ರಿಲೇಟೆಡ್ ಆಗಿ ಕೇಳಿರ್ತಾರೆ. ಸೊ ವಾಟ್ ಆರ್ ದ ಡಿಫರೆಂಟ್ ಟ್ರೆಂಡ್ಸ್ ದಟ್ ಯು ನೀಡ್ ಟು ಲರ್ನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಫ್ರಮ್ ದಿಸ್ ಲೆಸನ್. ಅಂಡ್ ಟ್ರೆಂಡ್ಸ್ ರಿಲೇಟೆಡ್ ಆಗಿ ಯಾವ ಪ್ರಶ್ನೆಯನ್ನ ಕೇಳ್ತಾರೆ, ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಅನಲೈಸ್ ಮಾಡಬೇಕು ಅಂತ ಕೂಡ ನಾನೀಗ ಗೈಡ್ ಮಾಡ್ತಾ ಬರ್ತೇನೆ. ಸೊ ಎಸ್, ಸೊ ವಾಟ್ ಆರ್ ದ ಡಿಫರೆಂಟ್ ಟ್ರೆಂಡ್ಸ್ we are going to understand in this lesson anta helidre. Firstly, we are going to understand about the four different trends present in the periodic table. So here I'll be discussing about valency. Okay, then I will discuss about atomic size, then I will discuss about metallic character. I will talk about metallic character. So metallic character is also called as electropositivity. So metallic character andru onde, electropositivity andru kuda onde. Okay, electropositivity. And then we will talk about non-metallic character, which is also called as electronegativity. ಈ ಟಾಪಿಕ್ಸ್ ಎಲ್ಲ ತುಂಬಾ ಸಿಂಪಲ್ ಇದೆ, ಬಟ್ ಈ ಟಾಪಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಕೂಡ ಇದೆ. So let me explain you now what is meant by valency. Valency ಅನ್ನೋದನ್ನ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೇಲೆನ್ಸಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ವೇಲೆನ್ಸಿನ ನಾವು ತುಂಬಾ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು, ಅಂದ್ರೆ ಬೇರೆ ಬೇರೆ ಡೆಫಿನೇಷನ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಬಹುದು. ಒನ್ ವೇ ಇಸ್ ವೇಲೆನ್ಸಿ ಇಸ್ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಆಟಮ್. ಓಕೆ, ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಆಟಮ್ ನ ವೇಲೆನ್ಸಿ ಅಂತ ಹೇಳ್ತೀವಿ. ಅಥವಾ ವಿ ಕ್ಯಾನ್ ಸೇ the number of electrons lost or the number of electrons gained during a chemical reaction. Eradu kuda valency. Okay, the number of electrons lost or the number of electrons gained during a chemical reaction, we will call this as valency. Okay, so exam alli yen keltare, what happens to valency as we move from left to right anta keltare athwa top to bottom anta keltare. So first ನಾನು ಎಕ್ಸಾಂಪಲ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ನೀವು ಆನ್ಸರ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ 3 ಮಾರ್ಕ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ರೈಟ್, ಸೊ ಅಬ್ಸರ್ವ್ ಮಾಡಿ, ಈಗ ವೇಲೆನ್ಸಿ ಅಂತ ಹೇಳಿದಾಗ ವಾಟ್ ಹ್ಯಾಪನ್ಸ್ ಟು ವೇಲೆನ್ಸಿ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಸಿ ಹಿಯರ್ ಐ ಹ್ಯಾವ್ ಟೇಕನ್ ಥರ್ಡ್ ಪೀರಿಯಡ್. ಓಕೆ, ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ಇದೆ ಇಲ್ಲಿ. ಓಕೆ, third period element. So this is first group, and then this is second group, followed by 13th group, 14th group, 15th group, 16th group, 17th group and 18th group. ನಾನು ಆಲ್ರೆಡಿ ಹೇಳಿರ್ತೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ನಿಮಗೆ. ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಫೋಕಸ್ ಮಾಡುವಂಥದ್ದು ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 and group number 3 ಇಂದ 12 ವರೆಗೂ we don't focus. We will focus from group number 13 to group number 18. And period number 1 to period number 2, period number 3, period number 4. So ಇಷ್ಟು ಪೀರಿಯಡ್ಸ್ ನಾವು ಎಲ್ಲಿ ಫೋಕಸ್ ಮಾಡ್ತೀವಿ? we will focus in class 10. ಸೊ ಇಲ್ಲಿ ವೇಲೆನ್ಸಿ ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ. as we move across the period, ಈಗ ಸೋಡಿಯಂ ಇದೆ, atomic number of sodium is 11, its electronic configuration is 2,8,1. the magnesium atomic number 12, electronic configuration 2,8,2. Okay, aluminum electronic configuration 2,8,3 because 13th element.
silicon 2,8,4, phosphorus 2,8,5, chlorine 2,8, I think I skipped one element. Silicon 2,8,4, phosphorus 2,8,5, sulfur 2,8,6, chlorine 2,8,7 and argon 2,8,8. So ಈ 8 ಎಲಿಮೆಂಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾನು ಈಗ ಇಲ್ಲಿ ಬರ್ದಿದ್ದೀನಿ. ಓಕೆ, ಸೊ ವೇಲೆನ್ಸಿ ನಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿ. ನಾನು ಏನ್ ಹೇಳಿದೆ, ವೇಲೆನ್ಸಿ ಇಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಅಂಡ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್ ಅಂತ ಹೇಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಫಸ್ಟ್ ಏನಾಗುತ್ತೆ, ಸೋಡಿಯಂ ಮೇಲೆ 1 ಎಲೆಕ್ಟ್ರಾನ್ ಇದೆ. ಈ 1 ಎಲೆಕ್ಟ್ರಾನ್ ನ ಈ ಒಂದು ಸೋಡಿಯಂ ಆಟಮ್ ಈಸಿಯಾಗಿ ಲೂಸ್ ಮಾಡಬಹುದು. ಯಾಕೆ ಮ್ಯಾಮ್ ಲೂಸ್ ಮಾಡಬಹುದು? ಇಟ್ ಈಸ್ ಬಿಕಾಸ್ ಇಫ್ ಸೋಡಿಯಂ ಆಟಮ್ ಹ್ಯಾಸ್ ಟು ಒಬ್ಟೈನ್ ಸ್ಟೆಬಿಲಿಟಿ, ಸೋಡಿಯಂ ಆಟಮ್ ಸ್ಟೇಬಲ್ ಆಗಬೇಕು ಅಂದ್ರೆ ಇಟ್ ನೀಡ್ 7 more electrons. Need 7 more electrons. Sodium gain ಬೇಕು, 7 more electrons ಬೇಕು. So it is difficult for the sodium to take 7 electrons to become stable. So sodium ಏನ್ ಮಾಡುತ್ತೆ, rather than taking 7 electrons, it easily loses 1 electron. So ಹಾಗಾಗಿ here sodium is losing 1 electron. So its valency is 1. ಹಾಗೇನೆ see magnesium also needs 6 electrons to become stable. 8 ಆಗಬೇಕು outermost orbital. 8 ಆಗಬೇಕಂದ್ರೆ 6 ಬೇಕು. So taking 6 is difficult, losing 2 is easy. So it loses 2 electrons. Aluminum, it needs 5. So taking 5 is difficult, losing 3 is easy. But ಇಲ್ಲಿ ನೋಡಿ, silicon 4 ಇದೆ. So losing 4 and gaining 4 is difficult. So rather it will share. ಇಲ್ಲಿ ನೋಡಿ, if you come to phosphorus, 5 ಇದೆ, 8 ಆಗಕ್ಕೆ it need only 3. ಏನ್ ಮಾಡುತ್ತೆ, rather than losing 5, it gains 3 electron. It gains 3 electron. Similarly, sulfur, it gains 2 electron. Chlorine gains 1 electron. Argon already 8 electrons ಇದೆ. So this valency is 0. Already it is stable. ಏನ್ ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡಿ, ಫಸ್ಟ್ ಏನಾಗ್ತಾ ಇದೆ, 1 2 3 4 ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಏನಾಗ್ತಾ ಇದೆ, 3 2 1 0 ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. So what you need to understand is, you should know valency here is fast increasing, but then it is decreasing. Valency ಏನಾಗ್ತಾ ಇದೆ, first increase ಆಗ್ತಾ ಇದೆ, next ಏನಾಗ್ತಾ ಇದೆ, decrease ಆಗ್ತಾ ಇದೆ. So as we move from left to right in the periodic table, first valency increases, then decreases. ತುಂಬಾ ಸಿಂಪಲ್ ಇದೆ ಕಣ್ರೋ, ಅರ್ಥ ಆಗ್ತಿದ್ಯಾ? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಏನಾಗಬೇಕು ಇಲ್ಲಿ, ಹೊರಗಡೆ ಆರ್ಬಿಟಲ್ 8 ಎಲೆಕ್ಟ್ರಾನ್ಸ್ ಇರಬೇಕು. 8 ಎಲೆಕ್ಟ್ರಾನ್ಸ್ ಆಗ್ಬೇಕಂದ್ರೆ ಎಷ್ಟು ಲೂಸ್ ಆಗುತ್ತೆ, ಎಷ್ಟು ಗೇನ್ ಆಗುತ್ತೆ ಅನ್ನೋದೇ ವೇಲೆನ್ಸಿ. ಅರ್ಥ ಆಗ್ತದೆ ಅನ್ಕೋತೀನಿ, ಓಕೆನಾ? ಎಷ್ಟು ಲಾಸ್ ಆಗ್ತಿದೆ, ಎಷ್ಟು ಗೇನ್ ಆಗ್ತಾ ಇದೆ ಅನ್ನೋದು ಏನಾಗಿದೆ, ವೇಲೆನ್ಸಿ ಆಗಿದೆ. ಆಯ್ತು ಅನ್ಕೋತೀನಿ, ರೈಟ್? ಈಗ ಗ್ರೂಪ್ ವೈಸ್ ನೋಡೋಣ. ಲೆಟ್ ಮಿ ರೈಟ್ ಸಮ್ ಎಲಿಮೆಂಟ್ಸ್. ಕೆಲವೊಂದು ಎಲಿಮೆಂಟ್ಸ್ ಬರೀತೀನಿ ನೋಡಿ, ಗ್ರೂಪ್ ವೈಸ್ ನೋಡೋಣ. ಫಸ್ಟ್ ಗ್ರೂಪ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಇರುವಂತದ್ದು ಹೈಡ್ರೋಜನ್, ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಲಿಥಿಯಂ, ಅಂಡ್ ಫಸ್ಟ್ ಗ್ರೂಪ್ ಬರೀತಾ ಇದೀನಿ. ನೆಕ್ಸ್ಟ್ ವಿ ಹ್ಯಾವ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಅಬ್ಸರ್ವ್ ಮಾಡಿ ಏನಾಗುತ್ತೆ, ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಸೊ ಎಲೆಕ್ಟ್ರಾನ್ 1, ವೇಲೆನ್ಸಿ ಇಸ್ 1. ಲಿಥಿಯಂ ನೋಡಿ 2,1, ಅಟಾಮಿಕ್ ನಂಬರ್ 3 ಆಗಿದೆ. ಸೋಡಿಯಂ ಏನಾಗಿದೆ 2,8,1 ಬಿಕಾಸ್ 11th ಎಲಿಮೆಂಟ್. ಪೊಟ್ಯಾಷಿಯಂ ನೋಡಿ 19th ಎಲಿಮೆಂಟ್, 2,8,8,1. ಅಬ್ಸರ್ವ್ ಮಾಡಿ ಏನಾಗಿದೆ, ಹೊರಗಡೆ ಆರ್ಬಿಟಲ್ ನೋಡಿ, ಯು ಕ್ಯಾನ್ ಸಿ ಓನ್ಲಿ 1 ಎಲೆಕ್ಟ್ರಾನ್ ಎವ್ರಿ ಡೇ. ಸೊ ಇಲ್ಲೇನಾಗ್ತಾ ಇದೆ, ವೇಲೆನ್ಸಿ ವೆನ್ ವಿ ಮೂವ್ ಫ್ರಮ್ ಟಾಪ್ ಟು ಬಾಟಮ್ ಏನಾಗಿದೆ, ಇಟ್ ಈಸ್ ರಿಮೈನಿಂಗ್ ಸೇಮ್. ಅರ್ಥ ಆಗ್ತಿದೆ ಅಲ್ವಾ? ಸೊ ವೇಲೆನ್ಸಿ ಏನಾಗ್ತಾ ಇದೆ, ಇಟ್ ಈಸ್ ರಿಮೈನಿಂಗ್ ಸೇಮ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸಿ ನೀವು ಏನ್ ಆನ್ಸರ್ ಬರಿತಾ ಇದ್ದೀರಲ್ವಾ, ಇದು ಏನ್ ಆನ್ಸರ್ ಬರಿತಾ ಇದೀರ ಅನ್ನೋದ್ರ ಮೇಲೆ ಒಂದು ಕ್ಲಾರಿಟಿ ಇರಲಿ. ವೈ ಆಮ್ ಐ ರೈಟಿಂಗ್ ದಿಸ್ ಆನ್ಸರ್ ಅನ್ನೋ ಒಂದು ಕ್ಲಾರಿಟಿ ಇಲ್ಲಿ. ಅರ್ಥ ಆಯ್ತು ಅನ್ಕೋತೀನಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ವಾಟ್ ಕಾನ್ಸೆಪ್ಟ್ ಐ ಥಾಟ್ ಟು ಯು ರೈಟ್ ನೌ. ವೇಲೆನ್ಸಿ ಕಾನ್ಸೆಪ್ಟ್ ದೇ ವಿಲ್ ಆಸ್ಕ್ ಇನ್ ದ ಎಕ್ಸಾಮಿನೇಷನ್. ಸೊ ನಿಮಗೆ ವೇಲೆನ್ಸಿ ಬಗ್ಗೆ ಕ್ಲಾರಿಟಿ ಇರಬೇಕು. So can you now answer what happens to valency when we move from left to right? Left in the right ಗೆ ಹೋದ್ರೆ valency ಏನಾಯ್ತು? What happens to valency when we move from left to right? I'm waiting for your answer, children. What happens to valency when you move from left to right? Okay, some of your joined for the group. I'm asking you a question, children. Try answer what happens to valency when we move from left to right. Okay, good. So yes, correct. Some of your decreases anta ಹಾಕ್ತಿದ್ದೀರಾ.
ಡಿಕ್ರೀಸಸ್ ಅಂತ ಆನ್ಸರ್ ಮಾಡಬಾರ್ದು. ಫಸ್ಟ್ ಯು ಹ್ಯಾವ್ ಟು ರೈಟ್ ಇಸ್ ಏನ್ ಬರೀಬೇಕು, ಫಸ್ಟ್ ಏನಾಗುತ್ತೆ, ಫಸ್ಟ್ ಇನ್ಕ್ರೀಸಸ್ ದೆನ್ ಡಿಕ್ರೀಸಸ್. ಓಕೆ, ಫಸ್ಟ್ ಇನ್ಕ್ರೀಸಸ್ ದೆನ್ ಡಿಕ್ರೀಸಸ್, ನಾಟ್ directly you want to write decreases. If you're finding this video useful, don't forget to share this video, students. Next nodi, what happens to valency when we move from top to bottom anta kelta ಇದೆ. What happens to valency when we move from top to bottom? ಏನಾಗ್ತಾ ಇದೆ? What is happening to valency? Yes, ತುಂಬಾ ಸಿಂಪಲ್ ಇದೆ ಕಣ್ರೋ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ವೇಲೆನ್ಸಿ ಏನಾಗುತ್ತೆ, ವೇಲೆನ್ಸಿ ಅಂದ್ರೆ ಏನು, ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಆಗುತ್ತೆ, ಎಷ್ಟು ಎಲೆಕ್ಟ್ರಾನ್ಸ್ ಗೇನ್ ಆಗುತ್ತೆ. ಈಗ ಸೋಡಿಯಂ ಅಲ್ಲಿ 11 ಎಲೆಕ್ಟ್ರಾನ್ಸ್ ಇದೆ, ಆಯ್ತಾ. ಫಸ್ಟ್ ಆರ್ಬಿಟಲ್ 2 ಇರುತ್ತೆ, ಸೆಕೆಂಡ್ ಆರ್ಬಿಟಲ್ 8 ಇರುತ್ತೆ, ಥರ್ಡ್ ಆರ್ಬಿಟಲ್ 1 ಇರುತ್ತೆ. ಸೊ 1 ಈಸಿಯಾಗಿ ಲಾಸ್ ಆಗುತ್ತೆ. ಸೊ ಈಗ ಮೆಗ್ನೀಷಿಯಂ ಬಂದ್ರೆ 2,8,2 12th ಎಲಿಮೆಂಟ್, 2 ಎಲೆಕ್ಟ್ರಾನ್ಸ್ ಈಸಿಯಾಗಿ ಲಾಸ್ ಆಗುತ್ತೆ. ಓಕೆನಾ. ಯಾಕೆ ಮ್ಯಾಮ್ ಲಾಸ್ ಆಗುತ್ತೆ ಅಂದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ಲಿ 8 ಎಲೆಕ್ಟ್ರಾನ್ಸ್ ಇರಬೇಕು. ಸೊ 8ಗೆ 7 ಬೇಕು. 7 ತಗೊಳ್ಳೋದು ಈಸಿ, 1 ಬಟ್ ಲೂಸ್ ಮಾಡ್ಕೊಳ್ಳೋದು ತುಂಬಾ ಏನು ಈಸಿ ಆಗುತ್ತೆ. 7 ಗೇನ್ ಮಾಡ್ಕೊಳ್ಳೋದು ಕಷ್ಟ, 1 ಲೂಸ್ ಮಾಡ್ಕೊಳ್ಳೋದು ಈಸಿ. ಅರ್ಥ ಆಗ್ತಿದೆ ಅಲ್ವಾ? somebody is asking me ma'am one more time explain ಅಂತ. ಅಲ್ಯೂಮಿನಿಯಂ ಕೂಡ ಹಾಗೇನೆ, 3 ಎಲೆಕ್ಟ್ರಾನ್ಸ್, 8ಗೆ 5 ಬೇಕು, ಬಟ್ ಲೂಸಿಂಗ್ 3 is easy rather than taking 5. ಅದೇ ರೀತಿನೇ if you go for silicon 4 ಇದೆ, so it neither loses 4 nor gains 4, it shares 4. ಹಾಗೆ ಬಂದ್ರೆ ಏನಾಗ್ತಿದೆ, ಈಗ ನಮ್ಗೆ ಸಿಲಿಕಾನ್ ಅಂದ್ಮೇಲೆ ಫಾಸ್ಫರಸ್ ಇದೆ 2,8,5, it gains 3 electron, 8 ಆಗಕ್ಕೆ 3 ಮಾತ್ರ ಬೇಕು. 5 losing difficult but 3 gaining is very easy. ಅರ್ಥ ಆಗ್ತದೆ ಅನ್ಕೋತೀನಿ ಅಲ್ವಾ? ಸೊ ಏನಾಗ್ತದೆ ನೋಡಿ, 1 2 3 4 ಫಸ್ಟ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಇದೆ, ರೈಟ್. ಬಟ್ ನೆಕ್ಸ್ಟ್ ಏನಾಗ್ತದೆ, ನಾವು 3 ಶುರುವಾಯಿತು, ನೆಕ್ಸ್ಟ್ ಏನಾಗುತ್ತೆ 2,8,4 ಬಂದಾಗ ಇಲ್ಲಿ 2 ಆಗುತ್ತೆ, ನೆಕ್ಸ್ಟ್ ಏನಾಗ್ತದೆ ಡಿಕ್ರೀಸ್ ಆಗ್ತಾ ಇದೆ. ಫಸ್ಟ್ ಇನ್ಕ್ರೀಸಸ್ ದೆನ್ ಡಿಕ್ರೀಸಸ್. ಕ್ಲಿಯರ್ ಆಯ್ತು ಅನ್ಕೋತೀನಿ, ರೈಟ್. ಸೊ ಇಫ್ ಯು ಆರ್ ಫೈಂಡಿಂಗ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್, ಡೋಂಟ್ ಫಾರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ, ಸ್ಟೂಡೆಂಟ್ಸ್, ರೈಟ್. Okay, if you like this video, see it will also reach to many of the other students. I think this concept is clear. What happens to valency? The first ಏನಾಗುತ್ತೆ, when we move across the period it increases and then decreases, but when we move down the group ಏನಾಗುತ್ತೆ, the valency remains same. ಯಾಕೆ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೀವು ಇದಕ್ಕೆ ರೀಸನ್ ಕೂಡ ಬರೀಬೇಕು. ಸೊ ಯಾಕೆ ವೇಲೆನ್ಸಿ ಸೇಮ್ ಇರುತ್ತೆ, ಬಿಕಾಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಆಲ್ಸೋ ರಿಮೈನಿಂಗ್ ಸೇಮ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಸೇಮ್ ಇದೆ, ಅದರಿಂದ ವೇಲೆನ್ಸಿ ಕೂಡ ಸೇಮ್ ಇದೆ. ಇದಾಯ್ತು ಅನ್ಕೋತೀನಿ, ರೈಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ವಿಲ್ ಮೂವ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಅಟಾಮಿಕ್ ಸೈಜ್. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅಟಾಮಿಕ್ ಸೈಜ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, when we move from left to right in the periodic table, what happens to atomic size ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ. ಅಥವಾ ಸಮಟೈಮ್ಸ್ ಕೆಲವೊಂದು ಎಲಿಮೆಂಟ್ಸ್ XYZ ABC, ಅಥವಾ ಇಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಇದೆ, ಈ ಎಲಿಮೆಂಟ್ಸ್ ನ ಕೊಟ್ಟು ಈ ಎಲಿಮೆಂಟ್ಸ್ ಅಲ್ಲಿ ಯಾವುದಕ್ಕೆ ಗ್ರೇಟರ್ ಅಟಾಮಿಕ್ ಸೈಜ್ ಇದೆ, ಯಾವುದಕ್ಕೆ ಲೀಸ್ಟ್ ಅಟಾಮಿಕ್ ಸೈಜ್ ಇದೆ ಅಂತ ಕೇಳ್ತಾರೆ. ಅರ್ಥ ಆಗ್ತದೆ ಅನ್ಕೋತೀನಿ. ಸೊ ಅಟಾಮಿಕ್ ಸೈಜ್ ಏನಾಗುತ್ತೆ, ಲೆಫ್ಟ್ ಇಂದ ರೈಟ್ ಗೆ ಹೋದಾಗ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕು. ಇದು ಅಕ್ರಾಸ್ ದ ಪೀರಿಯಡ್ ಆರ್ ಲೆಫ್ಟ್ ಟು ರೈಟ್ ಅಂತ ಹೇಳಿ ಕರಿತೀವಿ. ಏನಾಗುತ್ತೆ, ಲೆಟ್ ಮಿ ಶೋ ಯು ವಿತ್ ಎಕ್ಸಾಂಪಲ್. ಈ ಸೋಡಿಯಂ ತಗೊಳ್ತಾ ಇದೀನಿ ಬಿಕಾಸ್ ಥರ್ಡ್ ಗ್ರೂಪ್ ಅಲ್ಲಿ, ಥರ್ಡ್ ಪೀರಿಯಡ್ ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಅನ್ನ ನಾನು ತಗೊಳ್ತಾ ಇರೋದು ಟು ಶೋ ಯು ಎಕ್ಸಾಂಪಲ್. ಸೋಡಿಯಂ ಅಂತ ತಗೊಂಡಾಗ ಸೋಡಿಯಂ ಇಸ್ 11 ಎಲಿಮೆಂಟ್, ಅಂದ್ರೆ ಅಟಾಮಿಕ್ ನಂಬರ್ 11. ಅಟಾಮಿಕ್ ಸ್ಟ್ರಕ್ಚರ್ ಬರ್ದಾಗ ನೋಡಿ, ಸೋಡಿಯಂಗೆ ಫಸ್ಟ್ ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಆರ್ಬಿಟಲ್ಲಿ 8 ಎಲೆಕ್ಟ್ರಾನ್ಸ್, ಥರ್ಡ್ ಆರ್ಬಿಟಲ್ ಏನಾಗಿದೆ 1 ಎಲೆಕ್ಟ್ರಾನ್ ಇದೆ. ಬಟ್ ವೆನ್ ವಿ ಕಮ್ ಟು ಮೆಗ್ನೀಷಿಯಂ, ಫಸ್ಟ್ ಆರ್ಬಿಟಲ್ ಏನಾಗಿದೆ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಆರ್ಬಿಟಲ್ ಏನಾಗಿದೆ 8 ಎಲೆಕ್ಟ್ರಾನ್ಸ್, ಥರ್ಡ್ ಆರ್ಬಿಟಲ್ ಏನಾಗಿದೆ 2 ಎಲೆಕ್ಟ್ರಾನ್ಸ್. ಅಲ್ಯೂಮಿನಿಯಂಗೆ ಬಂದಾಗ ನೋಡಿ, ಫಸ್ಟ್ ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಆರ್ಬಿಟಲ್ಲಿ 8 ಎಲೆಕ್ಟ್ರಾನ್ಸ್, ಥರ್ಡ್ ಆರ್ಬಿಟಲ್ ಏನಾಗಿದೆ 3 ಎಲೆಕ್ಟ್ರಾನ್ಸ್. ಸೊ ಈಗ ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಲೆಫ್ಟ್ ಇಂದ ರೈಟ್ ಗೆ ಹೋಗ್ತಾ ಇದ್ದಾಗ ಯು ಆರ್ ಅಬ್ಸರ್ವಿಂಗ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ದ ಔಟರ್ ಮೋಸ್ಟ್ ಆರ್ಬಿಟ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ಕ್ರೀಸಿಂಗ್. ಈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ನ್ಯೂಕ್ಲಿಯಸ್ಗೂ ಅಬ್ಸರ್ವ್ ಮಾಡ್ಕೊಳ್ಳಿ, ಈ ನ್ಯೂಕ್ಲಿಯಸ್ಗೂ ಹಾಗೂ ಓಕೆ ನ್ಯೂಕ್ಲಿಯಸ್ಗೂ ಹಾಗೂ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂತ ಎಲೆಕ್ಟ್ರಾನ್ಸ್ಗೂ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಬೇಸಿಕಲಿ ವಿ ಸೇ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಅಟ್ರಾಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಚಾರ್ಜ್. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಆಗ್ತಾ as it increases, what happens,
effective nuclear charge increases. effective nuclear charge increase ಆಗ್ತಾ ಇದ್ದಂಗೆ ಏನಾಗುತ್ತೆ, ಹೊರಗಡೆ ಆರ್ಬಿಟ್ಗೂ ನ್ಯೂಕ್ಲಿಯಸ್ಗೂ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಶೆಲ್ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಶೆಲ್ ಗೆಟ್ ಶ್ರಿಂಕ್ಸ್. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಫ್ರೀ ಆಗಿದ್ದ ಎಲೆಕ್ಟ್ರಾನು, ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಯ್ತು. ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡಿದಾಗ ಇನ್ನೂ ಅಟ್ರಾಕ್ಷನ್ ಜಾಸ್ತಿ ಆಯ್ತು. ಇಫ್ ಐ ರೈಟ್ ನೆಕ್ಸ್ಟ್, ಇಫ್ ಐ ರೈಟ್ 2, ನೆಕ್ಸ್ಟ್ 8, 4 ಎಲೆಕ್ಟ್ರಾನ್ಸ್ ಆಡ್ ಮಾಡಿದಾಗ ಇನ್ನೂ ಅಟ್ರಾಕ್ಷನ್, ಅಂದ್ರೆ ಈ ಹೊರಗಡೆ ಆರ್ಬಿಟ್ ಏನಾಗುತ್ತೆ, ಒಳಗಡೆಗೆ ಪುಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಪುಲ್ ಆಗ್ತಾ ಇದೆ ಅಂದ್ರೆ ಆಟಮ್ ಶ್ರಿಂಕ್ ಆಗ್ತಾ ಇದೆ. ಆಟಮ್ ಶ್ರಿಂಕ್ ಆಗ್ತಾ ಇದೆ ಏನಾಗುತ್ತೆ, when atom shrinks what happens, the atomic size decreases. Getting my point ಅಲ್ಲ? atomic size ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. that is very importantly you need to understand. ಕ್ಲಿಯರ್ ಆಯ್ತು ಅಲ್ವಾ? ಅಟಾಮಿಕ್ ಸೈಜ್ ಹೆಂಗ್ ಡಿಕ್ರೀಸ್ ಆಗ್ತಾ ಇದೆ, as you move from left to right, atomic size is decreasing. Why is it decreasing? It is because effective nuclear charge is increasing. ನೀವು ರೀಸನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಬರಬೇಕು, why ಅಂತ ಕೇಳ್ತಾರೆ. why? because effective nuclear charge increases. It is increasing when you move from left to right in the periodic table. ಆಯ್ತು ಅಲ್ವಾ? ರೈಟ್. ಈಗ ನಾನು ನಿಮ್ಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ, ಆನ್ಸರ್ ಮಾಡಿ. I have sodium here. See, I have sodium, I have magnesium, I have aluminum, and I have also silicon. So the atomic number of sodium is 11, magnesium is 12, aluminum is 13, and silicon is 14. Can you tell me the element which is having less atomic size among these four? Which element is having the least atomic size among sodium, magnesium, aluminum, and silicon? Tell me, children. Which element is having less atomic size when we compare these four elements? Which is having the less atomic size? Okay, most of you are giving different answer. I think you do not get a clarity. You didn't get clarity. The sodium being 11th element, it is having the greater atomic size. Which is having the less atomic size, I'm asking. As we move from left to right, what happened? The atomic size decreases. So Leke has given the right answer. Yes, Leke has given the right answer. Very good. So yeah, some of you are still not having clarity, children. ತುಂಬಾ ಸಿಂಪಲ್ ಕಂಡ್ರೋ ನೋಡಿ. ಅಟಾಮಿಕ್ ನಂಬರ್ ಕಡಿಮೆ ಇದೆ ಅಂದ್ರೆ ಅಟಾಮಿಕ್ ಸೈಜ್ ಕಡಿಮೆ ಅಲ್ಲ. ಅಟಾಮಿಕ್ ನಂಬರ್ ಇಲ್ಲಿ ಕಡಿಮೆ ಇದ್ರೆ ಏನಾಗ್ತಾ ಇದೆ, ಹೊರಗಡೆ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ಕಡಿಮೆ ಇದೆ ಅಂದ್ರೆ ಶೆಲ್ ಫ್ರೀ ಆಗಿದೆ. ಆಸ್ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, ದ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಲೆಫ್ಟ್ ಇಂದ ರೈಟ್ ಗೆ ಹೋಗ್ಬೇಕಾದ್ರೆ ಏನಾಗ್ತಾ ಇದೆ, ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಇದೆ. ನಾವು 11th ಎಲಿಮೆಂಟ್, 12th ಎಲಿಮೆಂಟ್, 13th ಎಲಿಮೆಂಟ್, 14th ಎಲಿಮೆಂಟ್ ಅನ್ನ ಕಂಪೇರ್ ಮಾಡಿದ್ರೆ, ಸೊ 14th ಎಲಿಮೆಂಟ್ ಗೆ ಅಟಾಮಿಕ್ ಸೈಜ್ ಕಡಿಮೆ. ಯಾಕೆ? 2, 8, 4 ಎಲೆಕ್ಟ್ರಾನ್ಸ್ ಇದೆ ಇದ್ರ ಬಾಡಿ ಮೇಲೆ. ಸೊ ನ್ಯೂಕ್ಲಿಯಸ್ಗೂ ಈ 4 ಎಲೆಕ್ಟ್ರಾನ್ಸ್ಗೂ ಅಟ್ರಾಕ್ಷನ್ ಜಾಸ್ತಿ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಲೆಫ್ಟ್ ಇಂದ ರೈಟ್ ಹೋದ್ರೆ ಏನಾಗುತ್ತೆ, ಅಟಾಮಿಕ್ ಸೈಜ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಕ್ಲಾರಿಟಿ ಸಿಕ್ತಾ? ಎಲ್ರಿಗೂ ಕ್ಲಾರಿಟಿ ಸಿಕ್ತಾ? ಫೈನ್. ಈಗ ಟಾಪ್ ಟು ಬಾಟಮ್ ಬರೋಣ. ಟಾಪ್ ಟು ಬಾಟಮ್. ಓಕೆ, ಸೆಕೆಂಡ್ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ನಾನು ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ನ ಇಲ್ಲಿ ತಗೊಂಡಿದ್ದೀನಿ. ಓಕೆನಾ? ಹೈಡ್ರೋಜನ್ ನೋಡಿ, ಫಸ್ಟ್ ಆರ್ಬಿಟ್ ಅಲ್ಲಿ ಒಂದೇ ಎಲೆಕ್ಟ್ರಾನ್ ಇರುತ್ತೆ. ಲಿಥಿಯಂ ಎಷ್ಟಿರುತ್ತೆ, 3 ಎಲೆಕ್ಟ್ರಾನ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಆರ್ಬಿಟ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಸೆಕೆಂಡ್ ಆರ್ಬಿಟ್ ಅಲ್ಲಿ ಒಂದೇ ಎಲೆಕ್ಟ್ರಾನ್ ಇದೆ. ಸೋಡಿಯಂ 11th ಎಲಿಮೆಂಟ್, ಫಸ್ಟ್ ಆರ್ಬಿಟ್ ಅಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಆರ್ಬಿಟ್ ಅಲ್ಲಿ 8 ಎಲೆಕ್ಟ್ರಾನ್, ಥರ್ಡ್ ಆರ್ಬಿಟ್ ಅಲ್ಲಿ ಒಂದೇ ಎಲೆಕ್ಟ್ರಾನ್ ಇದೆ. ಪೊಟ್ಯಾಷಿಯಂ ನೋಡಿ, 19th ಎಲಿಮೆಂಟ್, ಫಸ್ಟ್ ಆರ್ಬಿಟ್ ಅಲ್ಲಿ 2 ಎಲೆಕ್ಟ್ರಾನ್, ಸೆಕೆಂಡ್ ಆರ್ಬಿಟ್ ಅಲ್ಲಿ 8 ಎಲೆಕ್ಟ್ರಾನ್ಸ್, ಥರ್ಡ್ ಆರ್ಬಿಟ್ ಅಲ್ಲಿ 8 ಎಲೆಕ್ಟ್ರಾನ್ಸ್, ಫೋರ್ತ್ ಆರ್ಬಿಟ್ ಅಲ್ಲಿ 1 ಎಲೆಕ್ಟ್ರಾನ್. ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡಿ, ಹೊರಗಡೆ ಆರ್ಬಿಟ್ ನೋಡಿ, ಇದಕ್ಕೆ ಒಂದೇ ಆರ್ಬಿಟ್ ಇದೆ, 1 ಎಲೆಕ್ಟ್ರಾನ್ ಇದೆ. ಅಬ್ಸರ್ವ್ ಮಾಡಿ, ದ ಔಟರ್ ಮೋಸ್ಟ್ ಆರ್ಬಿಟ್ಸ್ ಯು ಅಬ್ಸರ್ವ್. The outermost orbit is having only 1 electron. It is having only 1 electron. You can observe here. Okay, na? Just a second. Okay. So now ಹೊರಗಡೆ orbital ನೋಡಿ, there is only 1 electron. In the outermost orbit, you have only 1 electron. ಎಲ್ಲಾದ್ರಲ್ಲೂ ಒಂದೊಂದೇ electron ಇದೆ. That is okay, fine.
ಬಟ್ ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸಿ, ಹೈಡ್ರೋಜನ್ ಹ್ಯಾಸ್ ಓನ್ಲಿ 1 shell, lithium it has 2 shells, sodium it has 1, 2, 3 shells, potassium has 4 shells. Number of shells are increasing. Number of shells increase ಆದರೆ ಏನಾಗುತ್ತೆ? As you move from top to bottom ಏನಾಗ್ತಾ ಇದೆ? The atomic size is increasing. Why atomic size is increasing? As you move from top to bottom ಏನಾಗ್ತಾ ಇದೆ? Atomic size is increasing. Why is it increasing? It is because the number of shells are increasing. Reason ಕೂಡ ಬರಿಬೇಕು. Okay, number of shells are increasing. As you come from top to bottom ಏನಾಗ್ತಾ ಇದೆ? Number of shells are increasing. As the shells are increasing, atomic size is increasing. ಅರ್ಥ ಆಯ್ತಾ? ಐ ಥಿಂಕ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಲೆಫ್ಟ್ ಇಂದ ರೈಟಿಗೆ ಹೋದ್ರೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ, ಟಾಪ್ ಇಂದ ಬಾಟಮ್ ಬಂದ್ರೆ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಪ್ರಶ್ನೆ ಕೇಳ್ತೀನಿ ನೋಡಿ ಈಗ ನಿಮ್ಗೆ. ವಿ ಹ್ಯಾವ್ ಹೈಡ್ರೋಜನ್, ವಿ ಹ್ಯಾವ್ ಲಿಥಿಯಂ, ವಿ ಹ್ಯಾವ್ ಸೋಡಿಯಂ ಅಂಡ್ ವಿ ಹ್ಯಾವ್ ಪೊಟ್ಯಾಷಿಯಂ. ಕ್ಯಾನ್ ಯು ಟೆಲ್ ಮಿ ದ ಎಲಿಮೆಂಟ್ ವಿಚ್ ಈಸ್ ಹ್ಯಾವಿಂಗ್ ದ ಗ್ರೇಟರ್ ಅಟಾಮಿಕ್ ಸೈಜ್? Which element is having the greater atomic size among these 4? Hydrogen, lithium, sodium, potassium. ಈ ನಾಲ್ಕರಲ್ಲಿ ಯಾವುದಕ್ಕೆ ಅಟಾಮಿಕ್ ಸೈಜ್ ಜಾಸ್ತಿ ಇದೆ? Which element? Okay, very good. Correctly answer is given by Lekhya Viresh has given the right answer. Potassium is having the greater atomic size. I think ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ಎಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಏನ್ ಅರ್ಥ ಆಗ್ತಿದೆ ಅನ್ಕೋತೀನಿ. ಯಾಕೆ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಯಾಕೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ? ತುಂಬಾ ಸಿಂಪಲ್ ಆಗಿದೆ ಅಲ್ವೇನ್ರೋ? ವೆರಿ ಸಿಂಪಲ್. ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗುತ್ತೆ? ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗುತ್ತೆ? ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಟಾಪ್ ಟು ಬಾಟಮ್ ಬಂದ್ರೆ ನೋಡಿ, ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಅದರಿಂದ ಏನಾಗುತ್ತೆ? ಅಟಾಮಿಕ್ ಸೈಜ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಇದೆ ಅಲ್ವಾ? ಎಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಯಾಕೆ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ? ಎಕ್ಸಾಮ್ ಅಲ್ಲಿ ಒಂದು ಟೇಬಲ್ ನ ಕೊಟ್ಬಿಟ್ಟು ಕೇಳ್ತಾನೆ. ಅಪ್ಲಿಕೇಶನ್ ಕ್ವಶನ್ ಸಾಲ್ವ್ ಮಾಡ್ತಾ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಎಕ್ಸಾಮ್ ಅಲ್ಲಿ ಈ ರೀತಿ ಒಂದು ಟೇಬಲ್ ಕೊಟ್ಬಿಟ್ಟು, ಸೇ ಫಾರ್ ಎಕ್ಸಾಂಪಲ್ ಎಲಿಮೆಂಟ್ ಎಕ್ಸ್, ಓಕೆ, ಎಲಿಮೆಂಟ್ ವೈ, ಆಮೇಲೆ ಓಕೆ ಲೆಟ್ ಮಿ ಟೇಕ್ ಥರ್ಡ್ ಪೀರಿಯಡ್, ಇದು 4th ಪೀರಿಯಡ್ ಅಂತ ಅನ್ಕೊಳ್ಳಿ. ಓಕೆನಾ? ಫೈನ್. ಎಲಿಮೆಂಟ್ ಝೆಡ್ ಅಂತ ಅನ್ಕೊಳ್ಳಿ. So now element x, y, z among these elements, okay, ಇದು ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, 4th ಪೀರಿಯಡ್. ಬಟ್ ನಾನು ಎಲಿಮೆಂಟ್ಸ್ ಕೊಟ್ಟಿರೋದು ಇಲ್ಲಿ ಫಸ್ಟ್, ಸೆಕೆಂಡ್, 4th ಕೊಟ್ಟಿದ್ದೀನಿ. ಅಂದ್ರೆ ನಿಮ್ಗೆ ಇದೇನಾಗಿರುತ್ತೆ? ಹೈಡ್ರೋಜನ್ ಆಗಿರುತ್ತೆ, ಲಿಥಿಯಂ ಆಗಿರುತ್ತೆ, ಇದು ಪೊಟ್ಯಾಷಿಯಂ ಆಗಿರುತ್ತೆ. ಅಮಾಂಗ್ ದೀಸ್ 4 ಎಲಿಮೆಂಟ್ಸ್ ವಿಚ್ ಎಲಿಮೆಂಟ್ ಇಸ್ ಹ್ಯಾವಿಂಗ್ ದ ಲೀಸ್ಟ್ ಅಟಾಮಿಕ್ ಸೈಜ್ ಅಂತ ಕೇಳ್ತಾರೆ. ಕ್ಯಾನ್ ಯು ಟೆಲ್ ದ ಆನ್ಸರ್? ವಿಚ್ ಎಲಿಮೆಂಟ್ ಇಸ್ ಹ್ಯಾವಿಂಗ್ ದ ಲೀಸ್ಟ್ ಅಟಾಮಿಕ್ ಸೈಜ್ ಅಮಾಂಗ್ ದಿಸ್? Which element is having the least atomic size? Can you tell me? Among these 4 elements, which element is having the least atomic size? And then less. Very good. Lekhya and Viresh again, you have given the right answer. Hasivraj has given the right answer. Very good. It's correct. Absolutely what you're telling is correct. The X with the atomic number 1, that is the hydrogen element, having the least atomic size. Why? Because it has only 1 shell. It has only 1 shell. Clear ಆಯ್ತು ಅನ್ಕೋತೀನಿ. ರೈಟ್. ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್. ವಿ ಹ್ಯಾವ್ ನಾವು ಮೆಟಾಲಿಕ್ ಕ್ಯಾರೆಕ್ಟರ್. ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು? ಸಿಂಪಲ್ ಕಂಡ್ರೋ. ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅನ್ನ ಏನಂತ ಕರಿತೀವಿ? ಮೆಟಾಲಿಕ್ ಕ್ಯಾರೆಕ್ಟರ್. ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೂ ಒಂದೇ ಎಲೆಕ್ಟ್ರೋಪಾಸಿಟಿವಿಟಿ. ಎಲೆಕ್ಟ್ರೋಪಾಸಿಟಿವಿಟಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವಾಟ್ ಹ್ಯಾಪನ್ ಟು electropositivity, or what happens to, what is this metallic character when we move from left to right in the periodic table or top to bottom in the periodic table anta keltare. What happens to metallic character anta tilkolokku munche niಮಗೆ ಗೊತ್ತಿರಬೇಕು tendency to lose electron ಏನಾಗುತ್ತೆ, what happens to tendency to lose electron ಅಂತ ಗೊತ್ತಿರಬೇಕು. See, ನಾನು ಏನ್ ಹೇಳ್ತಾ ಇದೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇದೆಲ್ಲ ಡೆಫಿನೇಷನ್ ಬಿಟ್ಬಿಡಿ, ನಾನು ಕೇಳ್ತೀನಿ, ಹೇಳೋದನ್ನ ಕೇಳಿಸ್ಕೊಳ್ಳಿ. ಅಗೇನ್ ಲೆಟ್ ಮಿ ಟೇಕ್ ಸೋಡಿಯಂ. ಸೋಡಿಯಮೇ ತಗೊಳ್ತೀನಿ ಮ್ಯಾಮ್ ಅಂದ್ರೆ ಈ ಥರ್ಡ್ ಗ್ರೂಪ್ ನ ತಗೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಲೆಟ್ ಮಿ ನಾವು ಟೇಕ್ ಸೆಕೆಂಡ್ ಪೀರಿಯಡ್ ತಗೊಳ್ಳೋಣ. ಸೆಕೆಂಡ್ ಪೀರಿಯಡ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೆಕೆಂಡ್ ಪೀರಿಯಡ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಲಿಥಿಯಂ, ನೆಕ್ಸ್ಟ್ ಇದೆ ಲಿಥಿಯಂ ಆದ್ಮೇಲೆ ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್. ಇದು ಸೆಕೆಂಡ್ ಪೀರಿಯಡ್ ನಲ್ಲಿ ಇರುವಂತ ಎಲಿಮೆಂಟ್ಸ್. ಈಗ ಲಿಥಿಯಂ
third element ಅಂದ್ರೆ 2,1 electronic configuration. Beryllium 4th element 2,2, boron 5th element 2,3, carbon 6th element 2,4, nitrogen 7th element 2,5, oxygen 8th element 2,6, fluorine 9th element 2,7, neon 2,8. ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ, ಎಲಿಮೆಂಟ್ ವೈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಿದ್ದೀನಿ. ಥರ್ಡ್ ಎಲಿಮೆಂಟ್, ಫೋರ್ತ್ ಎಲಿಮೆಂಟ್, ಫಿಫ್ತ್, ಸಿಕ್ಸ್, ಸೆವೆಂತ್, ಏತ್, ನೈನ್ತ್ ಅಂಡ್ 10th ಎಲಿಮೆಂಟ್. ನಾವೇನ್ ಮಾಡ್ಬೇಕು, ವಾಟ್ ಹ್ಯಾಪನ್ ಟು ಎಲೆಕ್ಟ್ರೋ ಏನು ಪಾಸಿಟಿವಿಟಿ ಅಂತ ನೋಡ್ಬೇಕು. ಅಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಲೆಫ್ಟ್ ಇಂದ ರೈಟ್ ಹೋದ್ರೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. ನಾನು ನಿಮ್ಗೆ ಹೇಳ್ದೆ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಇದು ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿ. ನೋಡಿ 1 ಎಲೆಕ್ಟ್ರಾನ್ ಇದೆ, ಲಾಸ್ ಆಗುತ್ತಾ? ಎಸ್, ಈಸಿಯಾಗಿ ಲಾಸ್ ಆಗುತ್ತೆ. 2 ಎಲೆಕ್ಟ್ರಾನ್ಸ್ ಯಾಕೆ ಲಾಸ್ ಆಗುತ್ತೆ ಮ್ಯಾಮ್? ಬಿಕಾಸ್ ಅನ್ ಎಲಿಮೆಂಟ್ ಹ್ಯಾಸ್ ಟು ಒಬ್ಟೈನ್ ದ ಸ್ಟೆಬಿಲಿಟಿ. 2 ಲಾಸ್ ಆಗುತ್ತೆ. 3 ನೋಡಿ ಈಸಿಯಾಗಿ ಲಾಸ್ ಆಗುತ್ತೆ. ಹೊರಗಡೆ ಆರ್ಬಿಟಲ್ 4 ಇದೆ, ಲಾಸ್ ಆಗಲ್ಲ, ಏನಾಗುತ್ತೆ ಇದು ಶೇರ್ ಆಗುತ್ತೆ. 5 ಎಲೆಕ್ಟ್ರಾನ್ಸ್ಗೆ ಬಂದ ಏನಾಗುತ್ತೆ, ಲೂಸಿಂಗ್ ಸ್ಟಾಪ್ ಆಗುತ್ತೆ, ಗೈನಿಂಗ್ ಸ್ಟಾರ್ಟ್ ಆಗುತ್ತೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ವಿಲ್ ಬಿ ಗೇನ್ಡ್ ಹಿಯರ್? 3 ಎಲೆಕ್ಟ್ರಾನ್ಸ್ ವಿಲ್ ಬಿ ಗೇನ್. 6 ನೋಡಿ ಲೂಸಿಂಗ್ ಸ್ಟಾಪ್, ಗೈನಿಂಗ್ ಸ್ಟಾರ್ಟ್. 7 ಲೂಸಿಂಗ್ ಸ್ಟಾಪ್, ಗೈನಿಂಗ್ ಸ್ಟಾರ್ಟ್. ನಿಯಾನ್ ಆಲ್ರೆಡಿ ಸ್ಟೇಬಲ್ ಆಗಿದೆ. ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಲೂಸಿಂಗ್ 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 ಅಂಡ್ ದೆನ್ ಶೇರಿಂಗ್. ಇಲ್ಲಿ ಇವೆ ಅಬ್ಸರ್ವ್ ಮಾಡ್ತಾ ಇದ್ರೆ ಏನಾಗ್ತಾ ಇದೆ, ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್, ಲೂಸಿಂಗ್ ಸ್ಟಾಪ್ಸ್. ಲೂಸಿಂಗ್ ಸ್ಟಾಪ್ ಅಂದ್ರೆ ಏನಾಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಅರ್ಥ ಆಯ್ತು ಅಲ್ವಾ? ಯಾರಾಗ ಅರ್ಥ ಆಯ್ತು ಅಲ್ವಾ? ಲೆಫ್ಟ್ ಇಂದ ರೈಟ್ ಹೋದ್ರೆ ಏನಾಯ್ತು, ಮೆಟಾಲಿಕ್ ಕ್ಯಾರೆಕ್ಟರ್, ಆರ್ we can also call it as tendency to lose electron, or we can also call it as electropositivity. ಎಲ್ಲ ಒಂದೇ, ಅರ್ಥ ಆಯ್ತಾ? ಎಲೆಕ್ಟ್ರೋಪಾಸಿಟಿವಿಟಿ ಅಂದ್ರೂ ಒಂದ ಕೂಡ ಒಂದೇ, ಎಲೆಕ್ಟ್ರೋಪಾಸಿಟಿವಿಟಿ ಅಂದ್ರೂ ಒಂದೇ, ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೂ ಒಂದೇ. ಓಕೆ, ಮೀನಿಂಗ್ ಒಂದೇ. ಏನಾಗ್ತಾ ಇದೆ, ಇವೆರಡಕ್ಕೂ ಮೀನಿಂಗ್ ಫಸ್ಟ್ ಗೊತ್ತಿರಬೇಕು. ಎಲೆಕ್ಟ್ರೋಪಾಸಿಟಿವಿಟಿ ಅಂದ್ರೆ ಏನು, ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು. ಎಲೆಕ್ಟ್ರೋಪಾಸಿಟಿವಿಟಿ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅಂತ. ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಲೆಫ್ಟ್ ಟು ರೈಟ್ ಬಂದ್ರೆ ನೋಡ ಏನಾಗ್ತಾ ಇದೆ, ಲೂಸಿಂಗ್ ಸ್ಟಾಪ್ ಆಗ್ತಾ ಇದೆ. ಅಂದ್ರೆ ಎಲೆಕ್ಟ್ರೋಪಾಸಿಟಿವಿಟಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಬೈ ಟೇಕಿಂಗ್ 2 ಎಲಿಮೆಂಟ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಎಲೆಕ್ಟ್ರೋಪಾಸಿಟಿವಿಟಿ ಲೂಸಿಂಗ್ ಸ್ಟಾಪ್ ಆಗ್ತಾ ಇದೆ. ಲೂಸಿಂಗ್ ಸ್ಟಾಪ್ ಆಗ್ತಾ ಇದೆ ಅಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಎಕ್ಸಾಮ್ ಅಲ್ಲಿ ಯಾವ್ದಾದ್ರು 2 ಎಲಿಮೆಂಟ್ ಅನ್ನ ತಗೊಂಡು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಲಿಥಿಯಂ ಅಂಡ್ ಬೆರಿಲಿಯಂ. ಓಕೆ, ಸಿ ಅಮಾಂಗ್ ಲಿಥಿಯಂ ಅಂಡ್ ಬೆರಿಲಿಯಂ, ಓಕೆ, ವಿಚ್ ಈಸ್ ಹ್ಯಾವಿಂಗ್ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕೇಳ್ತಾರೆ. ವಿಚ್ ಈಸ್ ಹ್ಯಾವಿಂಗ್ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಯಾವ ಎಲಿಮೆಂಟು ಈಸಿಯಾಗಿ ಎಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ಕೊಳ್ಳುತ್ತೆ. ಬೋತ್ ದ ಕೇಸ್, ಲಿಥಿಯಮು ಲಾಸ್ ಮಾಡ್ತಾ ಇದೆ, ಬೆರಿಲಿಯಮ್ಮು ಲಾಸ್ ಮಾಡ್ತಾ ಇದೆ. ಬಟ್ ಒಂದು ಎಲಿಮೆಂಟ್ಗೆ 1 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳೋದು ಕಂಪೇರ್ ಟು 2 ಎಲೆಕ್ಟ್ರಾನ್ ವೆರಿ ಈಸಿ. ಏನ್ ಮ್ಯಾಮ್ ಇದು ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ನೋಡಿ ಬರ್ದಿದ್ದೀನಿ, ಅಬ್ಸರ್ವ್ ಮಾಡಿ. ಇಲ್ಲಿ ಲಿಥಿಯಂಗೆ 3 ಎಲೆಕ್ಟ್ರಾನ್ಸ್ ಇದೆ ಅದ್ರ ಬಾಡಿ ಮೇಲೆ, ಬಟ್ ಸೆಕೆಂಡ್ ಆರ್ಬಿಟಲ್ 1 ಎಲೆಕ್ಟ್ರಾನ್ ಇದೆ. ಬಟ್ ಬೆರಿಲಿಯಂಗೆ ಹೊರಗಡೆ ಆರ್ಬಿಟಲ್ 2 ಎಲೆಕ್ಟ್ರಾನ್ಸ್ ಇದೆ. ಲಿಥಿಯಂಗೆ 1 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಕಂಪೇರ್ ಟು ಬೆರಿಲಿಯಂ. ಓಕೆನಾ? ಬೆರಿಲಿಯಮ್ 2 ಎಲೆಕ್ಟ್ರಾನ್ಸ್ ಲಾಸ್ ಮಾಡಕ್ಕೆ ಸ್ವಲ್ಪ ಎಫರ್ಟ್ ಜಾಸ್ತಿನೇ ಹಾಕ್ಬೇಕು. ಹಾಗಾಗಿ ಲಿಥಿಯಂ ಅಂಡ್ ಬೆರಿಲಿಯಂ ನ ಕಂಪೇರ್ ಮಾಡಿದ್ರೆ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ಬಂದು ಯಾರಿಗಿದೆ, ಲಿಥಿಯಂಗಿದೆ. ಬಟ್ ಬೆರಿಲಿಯಂಗೆ ಸ್ವಲ್ಪ ಕಡಿಮೆ ಕಂಪೇರ್ ಟು ಲಿಥಿಯಂ, ಇದಕ್ಕೆ ಸ್ವಲ್ಪ ಕಡಿಮೆ, ಸೊ ಲೆಸ್. ಇವೆರಡನ್ನ ಕಂಪೇರ್ ಮಾಡಿದ್ರೆ ಲಿಥಿಯಂಗೆ ಗ್ರೇಟು, ಬೆರಿಲಿಯಂಗೆ ಲೆಸ್. ಯಾಕೆ? ಈಸಿ ಟು ಲೂಸ್ 1 ಎಲೆಕ್ಟ್ರಾನ್ ರಾದರ್ ದನ್ ಈಸಿ ಟು ಲೂಸ್ 2 ಎಲೆಕ್ಟ್ರಾನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಲೆಫ್ಟ್ ಇಂದ ರೈಟ್ ಗೆ ಬೇಸಿಕಲಿ ಹೋದ್ರೆ ಏನಾಗ್ತಾ ಇದೆ, ಎಲೆಕ್ಟ್ರಾನ್ಸ್ ಲಾಸ್ ಆಗೋದು ಸ್ಟಾಪ್ ಆಗ್ತಾ ಇದೆ. ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಲಾಸ್ ಆಗೋದು ಸ್ಟಾಪ್ ಆಗ್ತಾ ಇದೆ. ಬಟ್ ಟಾಪ್ ಟು ಬಾಟಮ್ ಬಂದಾಗ ನೋಡಿ, ಟಾಪ್ ಟು ಬಾಟಮ್ ಅಗೇನ್ ತಗೊಳ್ಳೋಣ. ಹೈಡ್ರೋಜನ್, ಲಿಥಿಯಂ, ಪೊಟ್ಯಾಷಿಯಂ. ಅಬ್ಸರ್ವ್ ಮಾಡಿ, ಹೈಡ್ರೋಜನ್ ಬಾಡಿ ಮೇಲೆ 1 ಎಲೆಕ್ಟ್ರಾನ್ ಇದೆ, ಲಿಥಿಯಂ 2,1, ಪೊಟ್ಯಾಷಿಯಂ 2,8,8,1. 19th ಎಲಿಮೆಂಟ್ ತಗೊಂಡ್ಬಿಟ್ಟಿದ್ದೀನಿ ನಾನು ಇಲ್ಲಿ, ರಾದರ್ ದನ್ ಟೇಕಿಂಗ್ ದ 11th ಎಲಿಮೆಂಟ್ ಡೈರೆಕ್ಟ್ ಆಗಿ. ಓಕೆನಾ? ಅಬ್ಸರ್ವ್ ಮಾಡಿ, ಎಲ್ಲಾ ಎಲೆಕ್ಟ್ರಾನ್ಸ್ ಹೊರಗಡೆ ಏನಿದೆ, ನೀವು ಔಟರ್ ಬಾಡಿನಲ್ಲಿ ನೋಡಿದ್ರೆ ಓನ್ಲಿ 1 ಎಲೆಕ್ಟ್ರಾನ್ಸ್ ಯು ಹ್ಯಾವ್. When we move from top to bottom, in the periodic table, the number of valence electrons remains same. The number of valence electrons remains same andre it is very easy to lose 1 electron for all these elements. So
ಎಲೆಕ್ಟ್ರೋ ಪಾಸಿಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಇಟ್ ಈಸ್ ವೆರಿ ಈಸಿ ಟು ಲೂಸ್ 1 electron. ಅರ್ಥ ಆಗ್ತದೆ ಅಲ್ವಾ? ಇಟ್ ಇಸ್ ವೆರಿ ಈಸಿ ಟು ಲೂಸ್ 1 electron. ಐ ರಿಪೀಟ್ ಒನ್ಸ್ ಅಗೇನ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದೇ ವಿಲ್ ಆಸ್ಕ್ ಇನ್ ದ ಎಕ್ಸಾಮಿನೇಷನ್. ಸೊ ನಾ ಏನ್ ಹೇಳ್ತಾ ಇದೀನಿ ನಿಮ್ಗೆ, ಎಲೆಕ್ಟ್ರೋ ಪಾಸಿಟಿವಿಟಿ ಏನಾಗುತ್ತೆ, ಆಸ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಏನಾಗುತ್ತೆ, ಎಲೆಕ್ಟ್ರೋ ಪಾಸಿಟಿವಿಟಿ ಅಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ. ವಾಟ್ ಇಸ್ ಮೀನ್ ಬೈ ಮೆಟಾಲಿಕ್ ಕ್ಯಾರೆಕ್ಟರ್? ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ವಾಟ್ ಇಸ್ ಮೀನ್ ಬೈ ಮೆಟಾಲಿಕ್ ಕ್ಯಾರೆಕ್ಟರ್? ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಏನಾಗುತ್ತೆ ಅಬ್ಸರ್ವ್ ಮಾಡಿ, ಲಿಥಿಯಂ ಈಸಿಯಾಗಿ 1 electron ಲಾಸ್ ಮಾಡುತ್ತೆ, ಬೆರಿಲಿಯಂ 2 electrons ಲಾಸ್ ಮಾಡುತ್ತೆ, ಬೋರಾನ್ 3 electrons ಲಾಸ್ ಮಾಡುತ್ತೆ, ಕಾರ್ಬನ್ ಶೇರ್ ಮಾಡುತ್ತೆ. ಇಟ್ ಇಸ್ ಡಿಫಿಕಲ್ಟ್ ಟು ಲೂಸ್ 4 electrons ಫಾರ್ ದ ಕಾರ್ಬನ್. ಓಕೆ, ರಾದರ್ ಇಟ್ ಇಸ್ ಡಿಫಿಕಲ್ಟ್ ಫಾರ್ ದ ಕಾರ್ಬನ್ ಟು ಗೇನ್ 4 electrons. ಅರ್ಥ ಆಗ್ತಿದ್ಯಾ? ಬಟ್ ನೈಟ್ರೋಜನ್ 8 ಆಗ್ಬೇಕಿಲ್ಲಿ. The only thing, why are we losing, why are we gaining is, we need 8 electrons in the outermost orbit according to octet rule. Octet rule ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ ಕಂಡ್ರೋ, ಹೊರಗಡೆ ಆರ್ಬಿಟ್ ಅಲ್ಲಿ ಫಸ್ಟ್ ಆರ್ಬಿಟ್ ನ ಬಿಟ್ಟು ಸೆಕೆಂಡ್, ಥರ್ಡ್, ಫೋರ್ತ್ ಆರ್ಬಿಟ್ ಅಲ್ಲಿ, ಹೊರಗಡೆ ಆರ್ಬಿಟ್ ಅಲ್ಲಿ 8 electrons ಇರಬೇಕು. 8 electrons ಇರಕ್ಕೆ ನೀವು ಎಸ್ ಲಾಸ್ ಮಾಡ್ತೀರಾ, ಎಸ್ ಗೇನ್ ಮಾಡ್ತೀರಾ ಅನ್ನೋದನ್ನ ಅಬ್ಸರ್ವ್ ಮಾಡಿದೀರಾ. ಓಕೆನಾ? ಸೊ ಇಲ್ಲಿ 5 ಬಂದಾಗ ಏನಾಗುತ್ತೆ, ಇಟ್ ಇಸ್ ಡಿಫಿಕಲ್ಟ್ ಟು ಲೂಸ್ 5, ವಿಲ್ ಗೇನ್ 3. ಸೊ ಲೂಸಿಂಗ್ ಸ್ಟಾಪ್ ಹಿಯರ್. ಇಲ್ಲಿ ಲೂಸಿಂಗ್ ಸ್ಟಾಪ್ ಆಗೋಯ್ತು ಅಂದ್ರೆ ಎಲೆಕ್ಟ್ರೋ ಪಾಸಿಟಿವಿಟಿ ಏನಾಗ್ತಾ ಇದೆ, ಸ್ಟಾಪ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಲೆಫ್ಟ್ ಇಂದ ರೈಟ್ ಹೋದ್ರೆ ಫಸ್ಟ್ ಏನಾಗ್ತಾ ಇತ್ತು, ಲಾಸ್ ಆಗ್ತಾ ಇದ್ದಂಥದ್ದು ಈಗ ಸ್ಟಾಪ್ ಆಗ್ತಿದೆ, ಇಲ್ಲಿ ಗೇನ್ ಆಗ್ತಿದೆ. ಇವಾಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ಬಾ? ರೈಟ್. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಕಂಪೇರ್ ಮಾಡಿ ಕೇಳ್ತಾನೆ. ಸೊ ಹಿಯರ್ ಇಸ್ ದ ಕ್ವಶನ್ ಫಾರ್ ಯು. ನಿಮಗೆ ಕ್ವಶನ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ when we take oxygen and when we take okay boron, so oxygen is an element X with the atomic number 8, that is oxygen, and element Y with the atomic number 5, that is boron. So ಈಗ boron ಇದೆ, oxygen ಇದೆ. Between these two elements, which is having the least metallic character, ಯಾವುದಕ್ಕೆ ಕಡಿಮೆ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ ಹೇಳಿ? ತುಂಬಾ ಸಿಂಪಲ್. ಎಕ್ಸಾಮ್ ಅಲ್ಲಿ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ, ಅದಕ್ಕೆ ಮುಂಚೆ ಅನಲೈಸ್ ಮಾಡಿ. ವಿಚ್ ಈಸ್ ಹ್ಯಾವಿಂಗ್ ದ ಲೆಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕೇಳ್ತಾ ಇದೀನಿ. ಯಾವುದಕ್ಕೆ ಕಡಿಮೆ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ? ವೆರಿ ಗುಡ್ ಲೇಖ್ಯ, ಐ ಥಿಂಕ್ ನವ್ ಯು ಅಂಡರ್ಸ್ಟುಡ್. ವೆರಿ ಗುಡ್. ಸೊ ಯಾವುದಕ್ಕೆ ಕಡಿಮೆ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳಿ. ಈಗ 8 ಅಂದ್ರೆ ಇದು 2, ಏನಾಗಿದೆ, 8 ಅಂದ್ರೆ 2,6 ಆಯ್ತು. ಬೋರಾನ್ ಅಂದ್ರೆ ಏನಾಯ್ತು, ಇದು 2,3 ಇದೆ, 5th ಎಲಿಮೆಂಟ್ ಅಲ್ವಾ. ಆಕ್ಸಿಜನ್ 8th ಎಲಿಮೆಂಟ್, ಬೋರಾನ್ ಏನಾಗಿದೆ 5th ಎಲಿಮೆಂಟ್. ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಹೊರಗಡೆ ಆರ್ಬಿಟ್ ಅಲ್ಲಿ 6 ಇದೆ. ಇಲ್ಲಿ ಲೂಸಿಂಗ್ ಸ್ಟಾಪ್ ಆಗಿದೆ, ಗೇನಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಇಲ್ಲಿ ಬೋರಾನ್ ಈಸಿಯಾಗಿ ಲೂಸ್ ಆಗುತ್ತೆ. ಸೊ ಲಾಸ್ ಆಗ್ತಾ ಇದ್ರೆ ಸ್ವಲ್ಪ ಮೆಟಾಲಿಕ್ ಕ್ಯಾರೆಕ್ಟರ್ ಇದಕ್ಕೆ ಜಾಸ್ತಿ, ಇಲ್ಲಿ ಲೂಸಿಂಗ್ ಸ್ಟಾಪ್ ಆಗಿ ಗೇನ್ ಆಗ್ತಾ ಇದೆ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಇದಕ್ಕೆ ಏನಾಗಿದೆ, ಕಡಿಮೆ. ಅರ್ಥ ಆಗ್ತಿದ್ಯಾ? ಲೆಸ್ ಮೆಟಾಲಿಕ್ ಕ್ಯಾರೆಕ್ಟರ್. ಐ ಥಿಂಕ್ ನಿಮಗೆ ಇವಾಗ ಕ್ಲಿಯರ್ ಅರ್ಥ ಆಗಿದೆ, ರೈಟ್? ಸೊ ಲೆಟ್ಸ್ ಗೋ ಫಾರ್ ದ ಲಾಸ್ಟ್ ಟಾಪಿಕ್. ನೋಡಿ, ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ವಾಟ್ ಹ್ಯಾಪನ್ಸ್ ಟು ಮೆಟಾಲಿಕ್ ಕ್ಯಾರೆಕ್ಟರ್? ರೀಸನ್ ಕೇಳ್ತಾರೆ, ರೀಸನ್ ಹೇಳ್ತೀನಿ ಏನು ಅಂತ. ರೀಸನ್ ಕೂಡ ಬರಿಬೇಕು ನೀವು ಎಕ್ಸಾಮ್ ಅಲ್ಲಿ. ಸೊ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ periodic table, that is metallic character decreases because losing stops. ಅರ್ಥ ಆಯ್ತಾ? ಬಟ್ when we move from top to bottom ಏನಾಗುತ್ತೆ, atomic that is metallic character increases or electropositivity also increases. ರೀಸನ್ ಕೇಳ್ತಾರೆ, ಏನ್ ರೀಸನ್ ಬರಿಬೇಕು? ಯಾಕೆ? ಬಿಕಾಸ್ effective nuclear charge increases, it means tendency to lose electron decreases. What do you mean by this? Effective nuclear charge ಅಂದ್ರೆ ಏನು? As number of electrons increases in the outermost orbit, ನಾನು ಆಗ್ಲೇನೆ ಹೇಳ್ದೆ, ಎಲೆಕ್ಟ್ರಾನ್ಸ್ ಹೊರಗಡೆ ಆರ್ಬಿಟ್ ಅಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಆರ್ಬಿಟ್ ಇನ್ಕ್ರೀಸಸ್. ಅಟಾಮಿಕ್ ಸೈಜ್ ಅಲ್ಲಿ ಹೇಳ್ದೆ, ಎಲೆಕ್ಟ್ರಾನ್ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಆಗ್ತಿದ್ಯಾ? ಸೊ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದ್ದಾಗ ಏನಾಗುತ್ತೆ, ಅಟಾಮಿಕ್ ಸೈಜ್ ಡಿಕ್ರೀಸು ಆಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ರೈಟ್. So let's go for the last topic of this lesson, that is non-metallic character. Let me teach you what by taking an example again. Here only I can teach. I can take the same elements and teach you the non-metallic character also. Observe here. What is meant by non-metallic character? First of all, same elements ತಗೊಂಡು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. It's very easy to understand. Just a second. What do you mean by non-metallic character? Non-metallic character is nothing but tendency to gain electron. Non-metallic character is also called as electronegativity.
ಓಕೆ, ಮೀನಿಂಗ್ ಗೊತ್ತಿರಬೇಕು ನಿಮಗೆ, ಮೂರದ್ದು ಮೀನಿಂಗ್ ಗೊತ್ತಿದ್ರೆ ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ತುಂಬಾ ಈಸಿ ನೋಡಿ, ಇದೇ ಎಲಿಮೆಂಟ್ಸ್ ತಗೊಂಡು ಹೇಳ್ಕೊಡ್ತೀನಿ, ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ರೈಟ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಲೆಫ್ಟ್ ಇಂದ ರೈಟ್ ಹೋದ್ರೆ ನೋಡ್ಕೊಳ್ಳಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಕರಿತೀವಿ. ಅರ್ಥ ಆಯ್ತಲ್ಲ? ಲೆಫ್ಟ್ ಇಂದ ರೈಟ್ ಹೋದ್ರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡಿ, ಲಿಥಿಯಂ 1 ಎಲೆಕ್ಟ್ರಾನ್ ಲಾಸ್ ಆಗುತ್ತೆ, ನೆಕ್ಸ್ಟ್ ಬೆರಿಲಿಯಂ 2 ಎಲೆಕ್ಟ್ರಾನ್ಸ್ ಲಾಸ್ ಆಗುತ್ತೆ, ಬೋರಾನ್ 3 ಎಲೆಕ್ಟ್ರಾನ್ಸ್ ಲಾಸ್ ಆಗುತ್ತೆ, ಕಾರ್ಬನ್ 4 ಎಲೆಕ್ಟ್ರಾನ್ಸ್ ಇದೆ ಶೇರ್ ಆಗುತ್ತೆ. ಈಗ ನೋಡಿ ನೈಟ್ರೋಜನ್ ಲೂಸಿಂಗ್ ಸ್ಟಾಪ್, ಗೇನಿಂಗ್ ಸ್ಟಾರ್ಟೆಡ್, ಗೇನಿಂಗ್ ಏನಾಗ್ತಾ ಇದೆ ಸ್ಟಾರ್ಟ್ ಆಗ್ತಿದೆ. ಆಕ್ಸಿಜನ್ ಏನಾಗ್ತಾ ಇದೆ ಇಲ್ಲೂ ಕೂಡ ಗೇನಿಂಗ್ ಸ್ಟಾರ್ಟ್ ಆಗ್ತಿದೆ, 2 ಎಲೆಕ್ಟ್ರಾನ್ಸ್ ಇಟ್ ವಿಲ್ ಗೇನ್. ಫ್ಲೋರಿನ್ 2 ಎಲೆಕ್ಟ್ರಾನ್ಸ್, ಇಲ್ಲಿ ಫ್ಲೋರಿನ್ 7 ಎಲೆಕ್ಟ್ರಾನ್ಸ್ ಇರೋದ್ರಿಂದ 1 ಎಲೆಕ್ಟ್ರಾನ್ ನ ಗೇನ್ ಮಾಡ್ತೀವಿ. ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಲೂಸಿಂಗ್ ಸ್ಟಾಪ್ ಆಯ್ತು, ಗೇನಿಂಗ್ ಏನಾಯ್ತು ಸ್ಟಾರ್ಟ್ ಆಗಿದೆ, ಗೇನಿಂಗ್ ಸ್ಟಾರ್ಟೆಡ್. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು, ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್. So when we move from left to right in the periodic table, when we move from left to right in the periodic table, ಏನಾಗ್ತಾ ಇದೆ ಲೂಸಿಂಗ್ ಸ್ಟಾಪ್ ಆಗಿ ಗೇನಿಂಗ್ ಸ್ಟಾರ್ಟ್ ಆಗ್ತಿರೋದ್ರಿಂದ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. Why is it increasing? Why? Because you can observe very clearly here. When you observe here, as you move from left to right, the number of electrons which were losing stop and number of electrons which are gaining stop. So gaining started. Okay na? Losing stop agide, gaining start ಆಗ್ತಾ ಇದೆ. Very simple children. ತುಂಬಾ ಸಿಂಪಲ್ ಆಗಿ ನೀವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಎಲೆಕ್ಟ್ರೋ ಪಾಸಿಟಿವಿಟಿ ಗೊತ್ತಿದ್ರೆ ಇಟ್ ಇಸ್ ರಿವರ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ರೈಟ್ ಫಾರ್ ಎಲೆಕ್ಟ್ರೋನೆಗೆಟಿವಿಟಿ. I just told you sometime before that electro positivity ಏನಾಗುತ್ತೆ ಲೆಫ್ಟ್ ಇಂದ ರೈಟ್ ಹೋದ್ರೆ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಅಂತಂದೆ. ಎಲೆಕ್ಟ್ರೋ ಪಾಸಿಟಿವಿಟಿ ಡಿಕ್ರೀಸ್ ಆದ್ರೆ ಎಲೆಕ್ಟ್ರೋ ನೆಗೆಟಿವಿಟಿ ಏನಾಗಬೇಕು ಆಟೋಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗ್ಲೇಬೇಕು. ಎಲೆಕ್ಟ್ರೋ ಪಾಸಿಟಿವಿಟಿ ಅಂದ್ರೆ ಏನು, ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್, ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಏನಾಗ್ತಾ ಇದೆ ಸ್ಟಾಪ್ ಆಗ್ತಾ ಇದೆ, ಬಟ್ ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ ಏನಾಗ್ತಾ ಇದೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಎಲೆಕ್ಟ್ರೋ ನೆಗೆಟಿವಿಟಿ. ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗುತ್ತೆ, ವೆನ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಏನಾಗುತ್ತೆ ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಬಟ್ ವೆನ್ ಯು ಮೂವ್ ಫ್ರಮ್ ಟಾಪ್ ಟು ಬಾಟಮ್ ಏನಾಗುತ್ತೆ, ಸಿ ಇಲ್ಲಿ ಲೂಸಿಂಗ್ ಲೂಸಿಂಗ್ ಲೂಸಿಂಗ್. ಸೊ ಲೂಸಿಂಗ್ ಇಸ್ ದ ಮೇನ್ ಥಿಂಗ್ ವಿಚ್ ಯು ಅಬ್ಸರ್ವ್ ವೆನ್ ಯು ಮೂವ್ ಫ್ರಮ್ ಟಾಪ್ ಟು ಬಾಟಮ್. ಸೊ ಹಾಗಾಗಿ ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ ಏನಾಗ್ತಾ ಇದೆ ಇಟ್ ಈಸ್ ಡಿಕ್ರೀಸಿಂಗ್. ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ ಈಸ್ ಡಿಕ್ರೀಸಿಂಗ್ ವೆನ್ ಯು ಮೂವ್ ಫ್ರಮ್ ಟಾಪ್ ಟು ಬಾಟಮ್. When you move from top to bottom ಏನಾಗ್ತಾ ಇದೆ tendency to gain electron is decreasing. So electronegativity decreases, non-metallic character decreases. Clear ಆಯ್ತು ಅಲ್ವಾ? ರೈಟ್, ಎಲ್ರಿಗೂ ಏನು ಡೌಟ್ ಇಲ್ಲ ಅನ್ಕೋತೀನಿ. ಇದಕ್ಕೆ ರಿಲೇಟೆಡ್ ಆಗಿರುವಂತ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. You should be very clear with this. Okay, so now I have some questions for you. So by asking few questions today I will end my session. So lastly I'm asking question. These questions are just asked because to know whether you understood the concepts clearly or not. ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಿದ್ಯಾ ಇಲ್ವಾ ಅಂತ. ಅಂಡ್ ನೀವು ರೀಸನ್ ಕೂಡ ಬರಿಬೇಕು. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಯಾಕೆ ಡಿಕ್ರೀಸ್ ಆಗುತ್ತೆ, ಯಾಕೆ ಇನ್ಕ್ರೀಸ್ ಆಗುತ್ತೆ, ಸೊ ರೀಸನ್ ಕೂಡ ಹೇಳ್ಬಿಡ್ತೀನಿ. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಇಟ್ ಇನ್ಕ್ರೀಸಸ್ ವೆನ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ನಾನು ಆಲ್ರೆಡಿ ಹೇಳಿದ್ದೀನಿ ಯಾಕೆ. ಡ್ಯೂ ಟು ಇನ್ಕ್ರೀಸ್ ಇನ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಓಕೆ, and when we move from top to bottom ಏನಾಗುತ್ತೆ decreases. ಯಾಕೆ, when we move from top to bottom or down the group ಏನಾಗುತ್ತೆ effective nuclear charge decreases. ಅಂದ್ರೆ ನ್ಯೂಕ್ಲಿಯಸ್ಗೂ ಹೊರಗಡೆ ಆರ್ಬಿಟಲ್ ಇರುವಂತ ಎಲೆಕ್ಟ್ರಾನ್ಸ್ಗೂ ಏನಾಗ್ತಾ ಇದೆ ಅಟ್ರಾಕ್ಷನ್ ಕಡಿಮೆ, ಇಟ್ ಇಸ್ ಲೆಸ್, ಹೆನ್ಸ್ ಇಟ್ ಕ್ಯಾನ್ ಈಸಿಲಿ ಲೂಸ್ 2 ಎಲೆಕ್ಟ್ರಾನ್. ಕ್ಲಿಯರ್ ಆಗಿ ಅರ್ಥ ಆಯ್ತು ಅಲ್ವಾ? ಸೊ ಮೈ ಕ್ವೆಶನ್ ಟು ಯು is here. My question to you, see an element X, Y, Z, the atomic number 4, 5 and 6. Okay, among these elements can you tell me which element is having the greater atomic size? Which element is having the greater atomic size? Answer for this question. In another 5 minutes I will end the live session. Element XYZ among which is having an atomic number 4, 5, 6, among these 3 elements which is having the greater atomic size? Exactly, Varalakshmi, exactly your answer is exactly right. Leke, still you're in confusion.
AK still you have to understand. Chetan, your answer is also not correct. Okay. Okay, Basavaraju is also still in confusion. Okay, fine. Let me explain you children. I already told you. See, ನಿಮ್ಮೆಲ್ರಿಗೂ ಏನ್ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ನಂಬರ್ ನೋಡ್ತಿದ್ದೀರಾ ನೀವು, ಗ್ರೇಟರ್ ದ ನಂಬರ್ ಗ್ರೇಟರ್ ದ ಅಟಾಮಿಕ್ ಸೈಜ್ ಅಂತ ನೋಡ್ತಿದ್ದೀರಾ. ಅಲ್ಲ, ಲೆಸ್ಸರ್ ದ ಅಟಾಮಿಕ್ ಸೈಜ್ ಗ್ರೇಟರ್ ದ ಅಟಾಮಿಕ್, ದಟ್ ಇಸ್ ಲೆಸ್ಸರ್ ದ ಅಟಾಮಿಕ್ ನಂಬರ್ ಗ್ರೇಟರ್ ದ ಅಟಾಮಿಕ್ ಸೈಜ್. ಈ 2,2, 2,3, 2,4 ಎಲೆಕ್ಟ್ರಾನ್ಸ್ ಹೊರಗಡೆ ಆರ್ಬಿಟಲ್ ಕಡಿಮೆ ಇದ್ರೆ ಶೆಲ್ಲು ಫ್ರೀ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಏನಾಗ್ತಾ ಇದೆ, ಅಟಾಮಿಕ್ ಸೈಜು ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈಗ ಒಂದು ನೋಡಿ, ಎಕ್ಸ್ ಅನ್ನೋ ಎಲಿಮೆಂಟ್ಗೆ ಹೊರಗಡೆ ಆರ್ಬಿಟಲ್ 2 ಎಲೆಕ್ಟ್ರಾನ್ಸ್ ಇದೆ. ಝೆಡ್ ಅನ್ನೋ ಎಲಿಮೆಂಟ್ಗೆ ಹೊರಗಡೆ ಆರ್ಬಿಟಲ್ 6 ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ ಸಾರಿ 4 ಎಲೆಕ್ಟ್ರಾನ್ಸ್ ಇದೆ. 6th ಎಲಿಮೆಂಟ್ ಅಲ್ವಾ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೆಚ್ಚಾಗ್ತಾ ಆಗ್ತಾ, ಆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್, attraction between the nucleus and outermost orbit increases. attraction increase ಆಗುತ್ತೆ. ಹೊರಗಡೆ ಆರ್ಬಿಟ್ ಏನ್ ಮಾಡುತ್ತೆ, ಇದು ಪುಲ್ ಮಾಡುತ್ತೆ ಹೀಗೆ. ಸೊ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಂಬರ್ ಜಾಸ್ತಿ ಇದ್ರೆ ಅಟಾಮಿಕ್ ಸೈಜ್ ಜಾಸ್ತಿ ಅಲ್ಲ. ಡೋಂಟ್ ಕನ್ಫ್ಯೂಸ್. See here, element X with the atomic number 4 is having the greater atomic size compared to element Z. Compared to element Z. Clear ಆಯ್ತು ಅಲ್ವಾ? So I think ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. Right. Fine. So one more question related to metallic and non-metallic character. Look at here. So element A, B, C, okay, C with the atomic number 11 and 14, then 17 and 18. Okay, among these 4 elements, name the element which is having the greater electronegativity. Electronegativity, I am talking about. Mention the element which is having the greater electronegativity. Which element is having the greater electronegativity? What is electronegativity ಅಂತ ನೆನಪಿಸ್ಕೊಳ್ಳಿ. ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ ಅಲ್ವಾ, ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು? ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಅಂತ. ಓಕೆನಾ? ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಅಂದ್ರೆ ಏನು? ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋನೆಗೆಟಿವಿಟಿ. ಇದು ನಿಮ್ಗೆ ಮೈಂಡ್ ಅಲ್ಲಿ ಇರ್ಲಿ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಯಾವುದಕ್ಕೆ ಗ್ರೇಟರ್ ಅಮಾಂಗ್ 7, 14, 17, 18 ಈ ಇಷ್ಟರಲ್ಲೂ ಕೂಡ ಯಾವುದಕ್ಕೆ ಗ್ರೇಟರ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ ಅಂತ ಹೇಳಿ. Okay, I'm waiting for your answer, children. So most of you are telling 17. Okay. Can you tell me what is the reason? Can you tell me what is the reason? Okay, you're answering. Most of you are answering. What is the reason? Okay, I'm waiting for your answer, children. Some of you are telling 17, some of you are telling 18. Some of you are telling element C and some of you are telling element D. Any one of you, can you tell me like which element is... Okay, you're giving the answer, fine. So why? What is the reason? Okay, right? Very good, children. Your answer is correct. So now let me tell you, look at here. The correct answer is yes, exactly what you're telling is correct. 17th element is having the greater atomic, greater metallic character. That means, I'm sorry, greater electronegativity. That is nothing but non-metallic character. Correct. Your answer is correct. So here I will give you the reason why. See, 11th element, it is having 2, 8, 1. It can easily lose. 2, 8, 4, it can share. But here 2, 8, 7, it can gain. But 18th element ಅಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಯಾಕೆ I cannot consider 18th element? 18th element ನ ಯಾಕೆ ಕನ್ಸಿಡರ್ ಮಾಡಲ್ಲ ಅಂದ್ರೆ
ಇಲ್ಲಿ ನಿಮ್ಗೆ 18th ಎಲಿಮೆಂಟ್ ಏನಿದೆ ಅಲ್ವಾ, ಅಂದ್ರೆ 18th ಎಲಿಮೆಂಟ್ ಇರುವಂತ ಗ್ರೂಪ್ ಇದೆ ಅಲ್ವಾ, ಸೊ ಆ ಗ್ರೂಪ್ ಅದಕ್ಕೆ ಲೀಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್, ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಗ್ರೂಪ್ 18 ಬಂದು ಇನರ್ಟ್ ಗ್ಯಾಸಸ್ ಇದೆ. Inert gases, so they possess the least metallic character, but what I'm talking about now, non-metallic character. 18th group is possessing least metallic character. They have less metallic character, but which is having the greater metallic character? Tell me now. Which is having the greater atomic metallic character? You're telling 17. Okay. Should have the reason. Okay. You should have the reason, like why 17th element is having greater non-metallic character, but why not 18th element ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಇರಲಿ. ಕ್ಲಿಯರ್ ಆಯ್ತಾ? ಫೈನ್. ಓಕೆ, ರೈಟ್. Does inert gases have greater non-metallic character? Does inert gases have greater non-metallic character? Okay. Does inert gases have greater non-metallic character is my question. Tell me. Okay, correct. Fine, children. What you understood is exactly correct. Your answer is also correct. Fine. So one more last question I'll ask you. Let me take the elements. Okay, element with the atomic. Okay, let me give like this. Because ನಿಮ್ಮ exam ಅಲ್ಲಿ ಈ ರೀತಿ question ಕೇಳ್ತಾರೆ, ಬಾಕ್ಸ್ ಕೊಟ್ಬಿಟ್ಟು ಕೇಳ್ತಾರೆ. First group, 17th group and 13th group, 14th group, 15th group, 17th group, 18th. Okay. Can you now tell me which elements among these are having the greater atomic size? There are 4 elements A, B, C, D. Okay, which is having the greater atomic size? Which element is having the greater atomic size? Among these 4, which is having the greater atomic size? Exactly, Varalakshmi, Basavaraj, all are giving right answer. Right. Reason why? Because as we move from top to bottom, enagate atomic size increases. Why it increases? It is because the number of shells get added. Exactly, all of your answers are correct. Okay, my next question to you here is, okay, okay, among these 3 elements, which element is having the greater metallic character? You tell me. Which among these elements are having the greater metallic character? Which among these elements are having the greater metallic character? So, ಯಾವ element ಇದೆ ಅಂತ identify ಮಾಡಿ. The second period elements ಅಲ್ವಾ? So, second period ಅಂದ್ರೆ ಇಲ್ಲಿ ನಿಮಗೆ third element ಇರುತ್ತೆ, lithium. So, beryllium ಇರುತ್ತೆ ಇಲ್ಲಿ. And ಇದು third period first element ಅಂದ್ರೆ sodium ಇರುತ್ತೆ. What is metallic character? ನಿಮಗೆ ಗೊತ್ತಿರಬೇಕು. Metallic character ಅಂದ್ರೆ ಏನು? Metallic character andre tendency to lose electron. Tendency to lose electron. Right. So I'll be also waiting for this question answer in the comment session. So nim comment session alli nanu nimge reply ಮಾಡ್ತೀನಿ. So I think most of you understood today's concept. ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು comment section ಅಲ್ಲಿ ಆನ್ಸರ್ ನ ಮಾಡಿ, ಎಲ್ಲರೂ ಕೂಡ chat section ಅಲ್ಲಿ ಆನ್ಸರ್ ಮಾಡ್ತಾ ಇದ್ದೀರಾ. So now I'm ending today's session, children. So ಇವತ್ತಿನ ಸೆಷನ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಫ್ರೆಂಡ್ಸ್ ರಿಲೇಟೆಡ್ ಒಂದು ಕ್ವಶನ್ ಕೊಡ್ತಾರೆ, ಫೈನಲ್ ಎಕ್ಸಾಮ್ ಅಲ್ಲಿ ನಿಮಗೆ 3 ಮಾರ್ಕ್ಸ್ 100% ಗ್ಯಾರಂಟಿ ಸಿಗುತ್ತೆ. I think most of you understood what are the different concepts that I had discussed in today's class. Okay, if you find this video useful, children, don't forget to share this video, and you can also like this video and
I'll be meeting you today evening with one of the question paper. ಒಂದು preparatory paper discussion ಮಾಡ್ತೀನಿ in the evening class. So I'm ending the live right now. Okay. Today evening I'll be starting class around 6 or 6:30. 6:30ಗೆ ನಾನು ಇವತ್ತು ಕ್ಲಾಸ್ ಅನ್ನು ಶುರು ಮಾಡ್ತೀನಿ. ಓಕೆನಾ? Next topic I'm starting biology, that is life process, in my next exam enhancer series. But today evening I'll be discussing ನಿಮಗೆ ಗೊತ್ತು ಪ್ರಿಪರೇಟರಿ ಪೇಪರ್ ಸೀರೀಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. So as we discuss more preparatory papers, you will get more and more idea related to variety of questions that will give you more confidence. Okay, see you in the evening, children. Until then, take care. Have a great day.